ನೆನೆಸಿಟ್ಕೊಂಡಿರೋಂಥ ಹೆಸರುಬೇಳೆ 1 ಕಪ್ಪು, ನೆನೆಸಿ ತೊಳೆದಿಟ್ಕೊಂಡಿರೋಂಥ ಹೆಸರುಬೇಳೆ ಹಾಕೋತಾ ಇದ್ದೀನಿ. 1 ಅವರ್ ನೆನೆದ್ರೆ ಸಾಕಾಗುತ್ತೆ, ಹೆಸರುಬೇಳೆ ಬೇಗ ನೆನೆಯುತ್ತೆ. ಇದಕ್ಕೆ ಒಂದು ಅರ್ಧ ಇಂಚು ಶುಂಠಿ, 1 ಹಸಿಮೆಣಸಿನ್ಕಾಯಿ, ಒಂದು 5-6ರಿಂದ ಬೆಳ್ಳುಳ್ಳಿ ಹೆಸರು ಸಿಪ್ಪೆ ಬಿಡಿಸ್ಕೊಂಡಿರೋ ಅಂಥದ್ದು, ಒಂದು ಅರ್ಧ ಸ್ಪೂನ್ ಜೀರಿಗೆ, ಒಂದು 1/4 ಟೀ ಸ್ಪೂನಷ್ಟು ಸೋಂಪು. ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೊಂಡು ಬರೋಣ. ಇಷ್ಟಾದರೆ ಸಾಕು. ಈಗ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರೋಣ. ನೋಡಿ, ಪೇಸ್ಟ್ ರೆಡಿಯಾಗಿದೆ. ಇಷ್ಟು ನೈಸ್ಗಾದರೆ ಸಾಕಾಗುತ್ತೆ. ಇದನ್ನ ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್ ಅಥವಾ ಚಿಲ್ಲಿ ಫ್ಲೇಕ್ಸ್ ಹಾಕೋಬೋದು, ಒಂದು 1/4 ಟೀ ಸ್ಪೂನಷ್ಟು ಟರ್ಮರಿಕ್ ಅರಿಶಿನದ ಪುಡಿ, ಅರ್ಧ ಟೀ ಸ್ಪೂನ್ ಗರಂ ಮಸಾಲ, ಅರ್ಧ ಟೀ ಸ್ಪೂನ್ ಧನಿಯಾ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಸಾಲ್ಟ್. ಇದಕ್ಕೆ ಕಸೂರಿ ಮೇಥಿ ಈ ಥರ ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ಳಿ, ಅದ್ರ ಪರಿಮಳ ಸೂಪರಾಗಿ ಬರುತ್ತೆ. ಇದಕ್ಕೆ ಅಜ್ವೈನ್, ಓಂಕಾಳು ಸ್ವಲ್ಪ ಹಾಕ್ಕೊಳ್ಳಿ, ಜೀರ್ಣ ಕ್ರಿಯೆ ಸಖತ್ತಾಗಿರುತ್ತೆ, ತುಂಬ ಚೆನ್ನಾಗಿ ಜೀರ್ಣ ಆಗುತ್ತೆ, ಅದಕ್ಕೋಸ್ಕರ. ಇದಕ್ಕೆ 1-2 ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳೋಣ. ಆಯಿಲ್ ಹಾಕ್ಕೊಂಡು ಇದಕ್ಕೆ ಎಷ್ಟು ಹಿಡಿಯುತ್ತೆ ಹಿಟ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು 1 ಕಪ್ ಹಾಕ್ಕೊಂಡಿದ್ದೀನಿ, ಅದು ಇನ್ನೂ ಸ್ವಲ್ಪ ತಗೋತು ಅಂದರೆ ಹಾಕ್ಕೊಳ್ಳೋಣ. ಒಂದೇ ಸರಿ ಹಾಕೋದು ಬೇಡ. ನೀರು ಅವಶ್ಯಕತೆ ಅಂತೂ ಇಲ್ಲವೇ ಇಲ್ಲ. ಹೆಸರು ಬೇಳೆಲೇ ಎಲ್ಲ ಇದೆ. ತುಂಬ ಹೈ ಪ್ರೋಟೀನ್ ಆಗಿದೆ, ಹೆಲ್ದಿಯಾಗಿದೆ, ಟೇಸ್ಟಿಯಾಗಿದೆ. ಲಂಚ್ ಬಾಕ್ಸ್, ಆಫೀಸ್ ಬಾಕ್ಸ್ ಯಾವುದಕ್ಕೆ ಬೇಕಾದ್ರೂ ಹಾಕ್ಬೋದು. ದೊಡ್ಡವರಿಂದ ಚಿಕ್ಕವರವರೆಗೂ ಸೂಪರಾದ ಹೆಲ್ದಿ ರೆಸಿಪಿ. ನೋಡಿ, ಇನ್ನೂ ಸ್ವಲ್ಪ ತಗೋತಿದೆ, ಮತ್ತೆ ಬೇಕು ಅಂದರೆ ಹಾಕ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಮಿಸ್ ಮಾಡಿದ್ದೀನಿ. ನೀವು ಸಣ್ಣಗೆ ಹೆಚ್ಚಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ಅದೊಂದು ಮಿಸ್ ಮಾಡಿದ್ದೀನಿ ಅಷ್ಟೇ. ನೋಡಿ, ಇಷ್ಟ ಆಗಿದೆ. ಇಷ್ಟ ಆದರೆ ಕರೆಕ್ಟಾಗಿದೆ. ಇದಕ್ಕೆ ಸ್ವಲ್ಪ ಆಯಿಲ್ ಸ್ಪ್ರೆಡ್ ಮಾಡಿಬಿಟ್ಟು ಮಡ್ಗೋಣ. ಒಂದು 10 ನಿಮಿಷ ನೆನೆಬೇಕು. ನೋಡಿ ಎಷ್ಟು ಸ್ಮೂತಾಗಿದೆ. ಹಾಗೆ ಕೂಡ ತಿನ್ಬೋದು ನೀವು. ಬೇಡ ಅಂದರೆ ಚಟ್ನಿ, ಪಲ್ಯ, ನಿಮ್ಗೆ ಯಾವುದ್ರ ಜೊತೆ ಕಂಫರ್ಟಬಲ್ ಅನಿಸುತ್ತೆ, ಮೊಸರು ಜೊತೆ ತಿನ್ಬೋದು. ಯಾಕೆಂದರೆ ಇದು ಹಾಗೆ ತಿನ್ನೋದಕ್ಕೆ ಎಲ್ಲ ಥರ ಮಸಾಲೆನೂ ಇದರಲ್ಲೇ ಇದೆ. ಅದರಿಂದ ಹಾಗೇನೂ ತಿನ್ಬೋದು, ಮೊಸರಲ್ಲೂ ತಿನ್ಬೋದು, ನಿಮ್ಮ ಚಾಯ್ಸು. ನೋಡಿ ಎಷ್ಟು ಸ್ಮೂತಾಗಿ ಚೆನ್ನಾಗಿ ಕಾಣ್ತಾ ಇದೆ. ಇಷ್ಟ ಆದರೆ ಸಾಕು. ಇದನ್ನು 10 ನಿಮಿಷ ನೆನೆಯೋದಕ್ಕೆ ಬಿಟ್ಕೊಳ್ಳೋಣ. 10 ನಿಮಿಷ ನೆಂದರೆ ಸ್ಮೂತಾಗಿ ತುಂಬ ಚೆನ್ನಾಗಿ ಬರುತ್ತೆ. ರೆಡಿ. ನೋಡಿ, ರೆಡಿಯಾಗಿದೆ. 10 ನಿಮಿಷ ನೆಂದಿದೆ. ಈಗ ಇದನ್ನು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಮಾಡ್ಕೊಳ್ಳಿ. ನಾನು ಮೀಡಿಯಮ್ ಸೈಜಲ್ಲಿ ಮಾಡ್ಕೊತಾ ಇದ್ದೀನಿ. ಎಲ್ಲನೂ ರೆಡಿ ಮಾಡಿಕೊಂಡ್ರೆ ಲಟ್ಟಿಸ್ಬಿಟ್ಟು 5 ನಿಮಿಷಕ್ಕೆ ಮಾಡ್ಕೋಬೋದು. ನೋಡಿ, ಎಲ್ಲ ರೆಡಿಯಾಗಿದೆ. ಈಗ ಲಟ್ಟಿಸ್ಕೊಳ್ಳೋಣ. ಕೆಳಗಡೆ ಡ್ರೈ ಹಿಟ್ಟು ಉದುರಿಸ್ಕೊಂಡು ಲಟ್ಟಿಸ್ಕೊಳ್ಳೋಣ. ಫುಲ್ ತೆಳುವೇನು ಬೇಡ, ಮೀಡಿಯಮ್ ಥಿಕ್ನೆಸ್ಸಲ್ಲಿರಲಿ. ಈ ಸೈಜಲ್ಲಿದ್ದರೆ ಸಾಕು. ನೋಡಿ, ಎಲ್ಲನೂ ಲಟ್ಟಿಸ್ಕೊಂಡಿದ್ದೀನಿ. ಈಗ ನೋಡಿ, ಇಷ್ಟು ಲಟ್ಟಿಸ್ಕೊಡ್ರೆ ಸಾಕು. ಬನ್ನಿ ಈಗ ಕರಿಯೋಣ. ನೋಡಿ, ಆಯಿಲ್ ಕಾದಿದೆ, ಅದಕ್ಕೆ ಬಿಡೋಣ. ನಿಮಗೆ ಈ ಥರ ಎಣ್ಣೆಲಿ ಕರಿಯೋದು ಇಷ್ಟ ಇಲ್ಲ ಅಂದರೆ ನೀವು ಚಪಾತಿ ಥರ ಲಟ್ಟಿಸ್ಕೊಂಡು ತವದ ಮೇಲೆ ಫ್ರೈ ಮಾಡ್ಕೋಬೋದು. ನಾವು ಡಯಟ್ ಮಾಡ್ತಾಯಿದ್ದೀವಿ, ನಮ್ಗೆ ಇಷ್ಟ ಇಲ್ಲ ಎಣ್ಣೆಲಿ ಕರಿಯೋದು ಅಂದರೆ ನೀವು ಈ ಥರನೂ ಕೂಡ ಮಾಡ್ಕೋಬೋದು. ಚಪಾತಿ ಇದರಲ್ಲಿ ವ್ಯತ್ಯಾಸ ಏನೂ ಇಲ್ಲ. ಚಪಾತಿ ಪೂರಿಲಿ ಎಣ್ಣೆಲಿ ಕರಿತೀವಿ ಪೂರಿನ, ಚಪಾತಿ ತವದ ಮೇಲೆ ಬೇಯಿಸ್ತೀವಿ, ಅಷ್ಟೇ ವ್ಯತ್ಯಾಸ. ನೋಡಿ, ಅದ್ಭುತವಾದ ರೆಸಿಪಿ ರೆಡಿ. ಇದನ್ನು ಚಟ್ನಿ ಜೊತೆ ತಿನ್ಬೋದು, ಮೊಸರು ಜೊತೆ ತಿನ್ಬೋದು,
ಹಾಗೇನೂ ಕೂಡ ತಿನ್ಬೋದು. ಸೂಪರಾಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ಟ್ರೈ ಮಾಡಿ, ಹೇಗೆ ಬಂತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣವಾ. ಥ್ಯಾಂಕ್ ಯು.